ಶಿವಕುಮಾರ ಸ್ವಾಮಿದು ಯಾಕಂತಂದರೆ ಹಾಂ ಆವಾಗ ಥಿಯೇಟರ್ ಇರಲಿಲ್ಲ ಇಂಡ್ಯಾದಲ್ಲಿ, ನಮ್ಮ ದೇಶದಲ್ಲೇ ಥಿಯೇಟರ್ ಇರಲಿಲ್ಲ, ಹ್ಞೂ ನಾವು ಯಾರು ನಾಟಕ ಮಾಡ್ತಿರಲಿಲ್ಲ. ಹ್ಞೂ ಅಂಥ ಸಂದರ್ಭದಲ್ಲಿ ಲಂಕೇಶ್ ಒಂದು 3 ನಾಟಕ ಎಬ್ಬಿಸಿದ ಇಲ್ಲಿ ಇಂಡ್ಯಾದಲ್ಲೇ ಫಸ್ಟ್ ಟೈಮ್. ಹ್ಞೂ ಲಂಕೇಶ್ ಭಾಳ ಮುಂದುವರೆದು ಇದ್ದವನು. ಹ್ಞೂ ಅವನು ನೀವು ಬಯಲಾಟ ಬರೀರಿ ಅಂತಂದ. ಅವನು ಒಂದು ಗ್ರೀಕ್ ನಾಟಕ ಅನುವಾದ ಮಾಡಿದ. ಆಮೇಲೆ ಇನ್ನೊಂದು ಇಲ್ಲಿ ನಾಟಕ ಒಂದು ಮಾಡ್ರಿ ಅಂತೇಳಿ ಹೇಳಿದ. ನಮ್ಮ ಬಿ ವಿ ಕಾರಂತರು ಕರೆದ್ವಿ. ಬಿ ವಿ ಕಾರಂತಕ್ಕೆ ಬಯಲಾಟ ಕೊಟ್ಟ ನಾನು ಇದ್ದೆ. ಬಯಲಾಟ ಕೊಟ್ಟ 3 ನಾಟಕ ಅವನಿಗೆ ಕೊಟ್ಟ. ಹ್ಞೂ 3 ನಾಟಕ ಮಾಡಿದ್ವಲ್ಲ, ಒಂದು ವಾರದಲ್ಲೇ ಇಡೀ ದೇಶದ ಸುದ್ದಿ ಆಯ್ತದು. ಹ್ಞೂ ಒಂದು ವಾರದಲ್ಲಿ. ಅದರಲ್ಲಿ ಮುಖ್ಯವಾದ ಸುದ್ದಿ ಯಾವುದು ಅಂತಂದರೆ ಬಯಲಾಟ ನಮ್ಮದೇ, ಜೋಕುಮಾರ ಸ್ವಾಮಿ. ಹೌದು. ಯಾಕೆ ಇದಾಯಿತು ಅಂತ ಹೇಳ್ತಂದರೆ, ಇಲ್ಲಿ ತನಕ ನಾವು ಯಾರೂ ಕೂಡ ನಮ್ಮದೇ ಫಾರ್ಮ್ನಲ್ಲಿ ಬರೆದಿರಲಿಲ್ಲ. ಹ್ಞೂ ಬ್ರಿಟಿಷರು ಹಾಗೆ ಬರೆಯೋದು, ಅಮೇರಿಕನ್ಸ್ ಹಾಗೆ ಬರೆಯೋದು ನಾಟಕ. ಹಾಂ ಏನು ಬರ್ನಾಡ್ ಶಾ ಅನ್ನೋದು. ಹಾಂ ಆಮೇಲೆ ಯಾರ್ಯಾರು ಇಂತಿಂಥ ಹೆಸರುಗಳನ್ನು ಹೇಳಿ ಹಾಂ ಅವ್ನ ಹಾಗೆ ಬರಿತೀನಿ, ಇವನು ಹಾಗೆ ಬರಿತೀನಿ, ಹೀಗೆಲ್ಲ ಹೇಳೋರು. ನಮ್ಮ ಬಯಲಾಟದವ್ರು ಹಂಗೆ ಬರಿತೀನಿ, ಬಯಲಾಟ ಬರಿತೀನಿ ಅಂತೇಳಿ ಯಾರೂ ಅಂತಿರಲಿಲ್ಲ. ಫಸ್ಟ್ ಟೈಮ್ ನಾನು ದೇಶದಲ್ಲಿ ಅಂದದ್ದು. ಹಿಂಗೆ ಅಂದ ಕೂಡಲೇ ಮೊದಲು ಡೆಲ್ಲಿಗೆ ಕರೆಸಿದ್ರು, ಅಲ್ಕಾಜಿ ಅಂತೇಳಿ. ಅಲ್ಲಿ ಒಬ್ಬ ಥಿಯೇಟರ್ ಎಕ್ಸ್ಪರ್ಟ್ ಇದ್ದ, ಹೌದು ಹೌದು NSD NSD. ಕರೆಕ್ಟ್. ಅವ್ರು ಕರೆಸಿದ್ರು. ಹಾಂ ಕರೆಸಿ ಏನು ಅಂಥೇಳಿ ಭಾಷಣ, ಒಂದು ವಾರ ಭಾಷಣ ಏರ್ಪಡಿಸಿದ್ರು. ನಂದು ಹಾಂ ಬಯಲಾಟಗಳ ಬಗ್ಗೆ ಒಂದು ವಾರ ಭಾಷಣ ಮಾಡಿದೆ. ಹ್ಞೂ ಒಂದು ವಾರ ಭಾಷಣ ಮಾಡಿ ಒಂದು ಬಯಲಾಟ ಅವ್ರು ಕಲಿಸಿದೆ. ಹ್ಞೂ ಆಮೇಲೆ ಹೆಂಗೆ ನಮಗಿನ್ನೂ ತಿಳಿತಾ ಇಲ್ಲ ಅಂದರು. ಜೋಕುಮಾರ ಸ್ವಾಮಿ ತೊಗೊಂಡು ಹೋದೆ ಅಲ್ಲಿ. ಹಾಂ ಜೋಕುಮಾರ ಸ್ವಾಮಿ ತೊಗೊಂಡು ಹೋದರೆ ಶಾಕ್, ಡೆಲ್ಲಿ ಶಾಕ್. ಆಮೇಲೆ ರಷ್ಯಾಕ್ಕೆ ಹೋದಿವಿ, ಹಾಂ ಶಾಕ್. ಚೈನಾಕ್ಕೆ ಹೋದೀವಿ, ಚೈನಾದಲ್ಲಿ ಶಾಕ್.